ಆಗುತ್ತೆ. ಈ ಥರ 4 ಜನ ಕೂತ್ಕೊಂಡು ಎಣ್ಣೆ ಹೊಡಿತಿದ್ವಿ. ಒಬ್ಬ ಎಲ್ಲೋ ಎಗರ್ಕೊಂಡ್ಬಿಟ್ಟವನು, ಕಾಣ್ತಾ ಇಲ್ಲ. ಇವನು ಎಲ್ಲೋದ ಅಂತ ನೋಡಿದ್ರೆ ಪಕ್ಕದ ಬಿಲ್ಡಿಂಗ್ ಎಗರ್ಬಿಟ್ಟವನೆ. ಅಲ್ಲಿಂದ ಮಚ್ಚ ಇಲ್ಲಿ ಬಂದ್ರು, ಆಚೆ ಬಂದ್ರು. ಸರಿ ಎಲ್ಲ ಓದ್ವಿ, ಏನೋ ಹೇಳ್ತಾವನೆ ಅಂದ್ಬಿಟ್ಟು. ಇವ್ರು ನೋಡು, ಇವ್ರ ಮನೆ ಫಸ್ಟ್ ಫ್ಲೋರಲ್ಲಿ ಕರು ಸಾಕವ್ರೆ. ಗ್ರೇಟ್ ಡೇ ನಾಯದು. ಅದು ಏನಾದರೂ ಚೈನ್ ಗೀನ್ ಬಿಚ್ಕೊಂಡಿತ್ತು ಅವತ್ತು ಜಾಮೂನ್ ಗಾನ. ಒಂದೆರಡು ಆಟ ಅಲ್ಲ ಗುರು, ಇದರಲ್ಲಿ ಗೋವಾಗೆ ಬೇರೆ ಹೋಗ್ಬಿಟ್ಟಿದ್ದೀವಿ ಇವನ್ನೆಲ್ಲ ಎತ್ತಾಕೊಂಡು. ಗೋವಾದಲ್ಲಿ ಎಣ್ಣೆ ಹೊಡೆದು ಒಂದು ರೌಂಡ್ ಆಯಿತು ರೂಮಲ್ಲಿ. ಸರಿ ಬೀಚಲ್ಲೋ ಒಂದು ಬೀರ್ ಹಾಕೋಣ ಅಂತ ಡಿಸೈಡ್ ಆದ್ವಿ. ಆ್ಯಕ್ಟಿವಲ್ಲಿ ಹೋದ್ವಿ, ಪಾರ್ಕಿಂಗ್ ಲಾಟಲ್ಲಿ ನಿಲ್ಸಿದ್ವಿ. ಇವನಿಗೆ ಈ ಪರ್ಸು ಮೊಬೈಲ್ ಎಲ್ಲ ಕೊಟ್ವಿ, ಇನ್ ಕೇಸ್ ನೀರಲ್ಲಿ ಇಳಿದ್ರೆ ಏನಾದ್ರು ಡ್ಯಾಮೇಜ್ ಆಗ್ಬಿಡುತ್ತೆ ಅಂದ್ಬಿಟ್ಟು. ಇವನಿಗೆ ಹುಷಾರಾಗಿ ಎತ್ತಿಡು ಮಗ ಅಂತ ಮೈಂಡಲ್ಲಿ ರನ್ ಆಗ್ತಾ ಇದೆ. ಡಿಕ್ಕಿ ಓಪನ್ ಮಾಡ್ದ, ಪರ್ಸು ಮೊಬೈಲ್ ಹಾಕಿ ಆ್ಯಕ್ಟಿವ್ ಕೀ ಇದೆಯಲ್ಲ ಅದನ್ನು ಡಿಕ್ಕಿ ಒಳಗೆ ಮುಚ್ಚಿಕೊಂಡು ಬಂದ್ಬಿಡ. ಅಷ್ಟೊಂದು ಫೀಲ್ ಆಗ್ತಿದ್ದೀರಾ? ಸರಿ ಗೋವಾ ಬೀಚಲ್ಲಿ ಕುತ್ಕೊಂಡು ಎಣ್ಣೆ ಹೊಡಿತಾ ಇದೀವಿ ಬಾಗಾ ಬೀಚಲ್ಲಿ. ಇವನಿಗೆ ಮೊಣಕಾಲಿಂದ ಮೇಲೆ ನೀರು ಬಂದ್ರೇ ಬೀಜ ಬಾಯಿಗೆ ಬಂದಂಗೆ ಆಗುತ್ತೆ. ಬೀಚಲ್ಲಿ ಕೂತ್ಕೊಂಡು ಮಚ್ಚ ಸ್ಟ್ರೀಟ್ ಹೋದ್ರೆ ಸೌತ್ ಆಫ್ರಿಕಾ ತಾನೆ, ಹೋಗು ಮಗ ಅಂದೆ. ಇಲ್ಲ ಮಗ ಇವತ್ತಾಗಲ್ಲ. ಯಾಕೋ? ಪಾಸ್ಪೋರ್ಟ್ ಮನೆಯಲ್ಲೇ ಬಿಟ್ಬಿಟ್ಟು ಬಂದ್ಬಿಡಿ ಮಚ್ಚ. ಅಯ್ಯೋ. ಇದರಲ್ಲಿ ಈ ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳಬೇಕು ಅಂದರೆ, ಈ ಕನ್ನಡದಲ್ಲಿ ಒಂದು ಹೇಳ್ತಾರೆ ಗೊತ್ತಾ, ಈ ಹುಡುಗಿನ ನೋಡಿದ್ರೆ ಕೈ ತೊಳೆದು ಮುಟ್ಟಬೇಕು, ಅಷ್ಟು ಲಕ್ಷಣವಾಗಿದ್ಲು ಅಂತ. ನನ್ನ ಫ್ರೆಂಡ್ಸ್ನ ಮುಟ್ಟಿದ್ರೆ ಕೈ ತೊಳ್ಕೊಬೇಕು.